ವೈಷ್ಣವಿ ಬಾಯ್ಸ್ ಎದೆ ಸಂಖ್ಯೆ 9ರ ಆಟಗಾರ ಕಾತ್ಯಾಯಿನಿ ಅಂಕಣದಲ್ಲಿ. ಕಾತ್ಯಾಯಿನಿಯ ಉದ್ದನೆಯ ಆಟಗಾರ ವೈಷ್ಣವಿಯ ಪಾಳ್ಯದಲ್ಲಿ ನುಗ್ಗಿದ್ದಾರೆ. ಒಳ್ಳೆಯ ಚಲನೆ, ಪಾದ ಚಲನೆ, ತುಂಬಾ ಶ್ರೇಷ್ಠವಾದ ಚಲನೆಯಲ್ಲಿ ಕಾತ್ಯಾಯಿನಿಯ ಆಟಗಾರ 1 ಅಂಕವನ್ನು ಅಷ್ಟೇ ಚೆನ್ನಾಗಿ ಗಮನಿಸಿದ್ದಾರೆ. ವೈಷ್ಣವಿಯ ಫಲಾಢ್ಯ ಬಾವು ಗಣೇಶರನ್ನ ಮಣಿಸಿದ್ದಾರೆ. ಕಾತ್ಯಾಯಿನಿ ತಂಡದ ಆಟಗಾರ ಸುಭಾಷ್ ಅವರು ಕಾತ್ಯಾಯಿನಿಯ ಅಂಕಣದಲ್ಲಿ. ಬೋನಸ್ ಕದಿಯುವ ಯತ್ನ ಸುಭಾಷ್ ಸಿದ್ದಿ ಅವರಿಂದ. ಒಳ್ಳೆ ಪ್ರಯತ್ನ, ಆದ್ರೆ ಪ್ರಯತ್ನಕ್ಕೆ ಫಲ ಸಿಗುತ್ತೋ? ಖಂಡಿತ ಇದೆ. ಪ್ರಯತ್ನ ಪಡಿ, ಫಲ ಇದೆ. ಒಂದು ಸಮಬಲದಲ್ಲಿ ಹೋರಾಟ ಕಾತ್ಯಾಯಿನಿ ಹಾಗೂ ವೈಷ್ಣವಿ. ತೆಳ್ಳನೆಯ ಚುರುಕಾದ ಆಟಗಾರ ಕಾತ್ಯಾಯಿನಿ ತಂಡದ ಆಟಗಾರರಿಂದ ವೈಷ್ಣವಿಯ ಮೇಲೆ ದಾಳಿ. ತುರುಸಿನ ಆಟಗಾರ ಎದೆ ಸಂಖ್ಯೆ 1, ಯಾವುದೇ ಅಂಕ ಇಲ್ಲದೆ ಮರಳಿಗೂಡಿಗೆ. ಮತ್ತೆ ಉದ್ದನೆಯ ಆಟಗಾರ ಸುಭಾಷ್ ಅವರಿಂದ ದಾಳಿ. ನಿಧಾನಗತಿಯಲ್ಲಿ ದಾಳಿಯಲ್ಲಿದ್ದ ಸುಭಾಷ್. ದಾಳಿ ಅವಕಾಶ ಸಿಕ್ಕಿದ್ದಲ್ಲಿ ಕಬಳಿಸುತ್ತೇನೆ. ಅವಕಾಶಕ್ಕಾಗಿ ಕಾಯುತ್ತಿರುವ ಸುಭಾಷ್. ಯಾವುದೇ ಅಂಕ ಇಲ್ಲ. ಸಮಬಲದ ಹೋರಾಟ. ನಾವೇನು ಕಮ್ಮಿ ಇಲ್ಲ, ನೀವೇನು ಕಮ್ಮಿ ಇಲ್ಲ, ಬನ್ನಿ ನಮ್ಮ ಮನೆಗೆ ತೋರಿಸ್ತೇವೆ ನಮ್ಮ ಪೌರುಷ ಎಂದು ಕಾಯುತ್ತಿರುವ ವೈಷ್ಣವಿ ಆಟಗಾರರು. ಬೋನಸ್ ಕದಿಯುವ ಯತ್ನ, ಬೋನಸ್ ಸಫಲ. 2-1 ಕಾತ್ಯಾಯಿನಿಗೆ 2 ಅಂಕ. ಸುಭಾಷ್ ಅವರಿಂದ ದಾಳಿ. ಕಾಲಿನಲ್ಲಿ ಚಲನೆ, ಮುಟ್ಟುವ ಪ್ರಯತ್ನ ಬೇಡ. ಸುಭಾಷ್ ತೆಳ್ಳಗಿದ್ದರೆ ತಪ್ಪವನ್ನು ಸರಿ ಮಾಡುತ್ತೆ ಸುಭಾಷ್. ವೈಷ್ಣವಿಗೆ ಇನ್ನೊಂದು ಅಂಕ. ಸಮಬಲ. ತೆಳ್ಳನೆಯ ಆಟಗಾರರಾದರೂ ಸಮಬಲದಲ್ಲಿ ಹೋಗುತ್ತಿದ್ದಾರೆ. ಮತ್ತೊಮ್ಮೆ ಸುಭಾಷರನ್ನೇ ಸೆರೆಹಿಡಿಸಿದ ಕಾತ್ಯಾಯಿನಿ ತಂಡದ ಎದೆ ಸಂಖ್ಯೆ 3ರ ಆಟಗಾರ. 3-2 ವೈಷ್ಣವಿ ತಂಡದ ಫಲಾಢ್ಯ ಬಾವು ಗಣೇಶರವರಿಂದ ಕಾತ್ಯಾಯಿನಿ ಮೇಲೆ ಆಕ್ರಮಣ. ಸುಭಾಷ್ ಒಳ್ಳೆ ಪಾದ ಚಲನೆ. 1 ಅಂಕ ಗಣೇಶನ ಮಡಲಿಗೆ. ಹೌದು ಹುಲಿಯಾ ಎಂದು ಪ್ರೋತ್ಸಾಹಿಸಿರುವ ಪ್ರೇಕ್ಷಕರು ಚಪ್ಪಾಳೆ ಮೇರೆಗೆ ಪ್ರೋತ್ಸಾಹಿಸಬೇಕು. ಆಟಗಾರರನ್ನು ಹುರಿದುಂಬಿಸಬೇಕು. ಚಪ್ಪಾಳೆ ಇದ್ದರೆ ನಾವಿದ್ದೇವೆ ಎಂಬ ಆಟಗಾರರು. ಮತ್ತೊಮ್ಮೆ ವೈಷ್ಣವಿ ತಂಡದ ಆಟಗಾರರು ಚುರುಕಿನಿಂದ ಆಡುತ್ತಿದ್ದಾರೆ. ಅಷ್ಟೇ ಚೆನ್ನಾಗಿ ಆಡುತ್ತಿರುವ ಕಾತ್ಯಾಯಿನಿ ತಂಡದ ಆಟಗಾರ ಜತೆ ಸಂಖ್ಯೆ 3. ಯಾವುದೇ ಅಂಕ ಇಲ್ಲ, ಮರಳಿಗೂಡಿಗೆ. ಮತ್ತೊಮ್ಮೆ ಗಣೇಶ್ ಮುಟ್ಟಿ ಕಿಟ್ಟಿ ಅಪ್ಪಡಿ ಕಚ್ಕರ್ ಗಾಯಕಾಯ್ಕರ್ ಬಸಬಾಷ್ ಗಣೇಶ್ ಮತ್ತೊಂದು ಪಾದ ಚಲನೆ. ಮತ್ತೊಂದು ಅಂಕ ಗಣೇಶನ ಮೆಡಲಿಗೆ. ಮುಟ್ಟಿ ಟಚ್ ಮಾಡಿ ಎಂದು ಕೇಳುತ್ತಿದ್ರು, ಆದ್ರೆ ಹೆದರದೆ ಕಿಕ್ ಮಾಡಿ ಮತ್ತೊಂದು ಅಂಕ ಕಬಳಿಸಿದ ಗಣೇಶ್. ಮತ್ತೊಮ್ಮೆ ಗಣೇಶ್ ಸಣ್ಣ ಕಬಾಬ ಗೆ 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 ಸಬಾಯ್. ಮತ್ತೊಮ್ಮೆ ಗಣೇಶನ ಹೆಲಿಕಾಪ್ಟರ್ ಆಡ್ರ ಸೂಪರ್ ಸ್ಪೀಡ್. ಆದ್ರೆ ಅಂಕ ಸಿಗುತ್ತೆ ಅಂತ ಅಂಕ ಕಾತ್ಯಾಯಿನಿ ತಂಡಕ್ಕೆ. ಮತ್ತೊಮ್ಮೆ ಕಾತ್ಯಾಯಿನಿ ತಂಡದ ಆಟಗಾರ ಎದೆ ಸಂಖ್ಯೆ 1, ಬಿರುಸಿನ ಆಟಗಾರ, ಅನುಭವಿ ಆಟಗಾರ. ಹೆದರಬೇಡಿ, ನಾನಿದ್ದೇನೆ ಎನ್ನುತ್ತಿರುವ ಸುಭಾಷ್ ತೊಡೆ ತಟ್ಟಿ ಬಾ ಬಾ ಎಂದು
ಬರೆಯುತ್ತಿರುವ ಆಟಗಾರ ಮತ್ತೊಂದು ಅಂಕ ಹೊಡೆಯುವ ಖಾತಾಯಿ ತಂಡಕ್ಕೆ ಇನ್ನೊಂದು ಅಂಕ 5 ಸಮಬಲದ ಹೋರಾಟ. ಅಂಕಣದಲ್ಲಿ ಸುಭಾಷ್ ತೆಳ್ಳನೆಯ ಉದ್ದನೆಯ ನೈಸಾದ ಚುರುಕಾದ ಆಟಗಾರ ಸುಭಾಷ್. ಹೊಡಿ ಮಗ, ಸಾರಿ ಬೇಡ, ಮತ್ತೊಂದ್ಸಲ ನೋಡ್ತೇನೆ. ಆಟಗಾರರಿಗೆ ಭಯ ಇದೆ. ಮತ್ತೊಂದು ಸಲ ನೋಡ್ಕೋತೇನೆ ಅಂತ ವಾಪಸ್ ಆದ ಸುಭಾಷ್. ಖಾತಾಯಿನಿಯ ತಂಡದ ಎದೆ ಸಂಖ್ಯೆ 9ರ ಆಟಗಾರ ಬಾಹುಬಲಿ ಈಗ ಎಷ್ಟು ಅಂಕ ತರಬೇಕು, ಇಲ್ಲ ನನ್ನ ಅಂಕ ಅವರಿಗೆ ಕೊಡಬೇಕು, ಯೋಚಿಸಿ ಆಡುತ್ತಿರುವ ಆಟಗಾರ. ಯಾವುದೇ ಅಂಕ ಇಲ್ಲ. ಮರಳಿ ಗೋಡಿಗೆ. ಇಲ್ಲಿ ಲೈನ್ ಅಂಪೈರ್ ಯಾರು? ಚುರುಕಾಗಿರಿ. ಮತ್ತೊಮ್ಮೆ ಸುಭಾಷ್ ಖಾತಾಯಿ ತಂಡದಲ್ಲಿ. ಸುಭಾಷ್ ರವರಿಂದ ಈ ಸಲ ಪಾಯಿಂಟ್ ಪಡಿತೀನಿ ಎನ್ನುವ ಹಠದಿಂದ ಹೋದ ಸುಭಾಷ್. ಮತ್ತೊಮ್ಮೆ ಸುಭಾಷ್ ಅವರಿಂದ ಒಳ್ಳೆ ಪ್ರಯತ್ನ, ಆದರೆ ಪ್ರಯತ್ನಕ್ಕೆ ಫಲ ಸಿಗಲಿಲ್ಲ. ಎಲ್ಲರೂ ಒಟ್ಟಾಗಿ ಒಮ್ಮೆಲೆ ತೆಗೆದು ಚೆಂಡಿನಂತೆ ಹೊರಗಿಟ್ಟು. ಇದು ಮತ್ತೊಮ್ಮೆ ಖಾತಾಯಿನಿ ತಂಡದ ಆಟಗಾರರಿಂದ ದಾಳಿ ವೈಷ್ಣವಿ ತಂಡದ ಮೇಲೆ. ಬಿರುಸಿನ ದಾಳಿ, ತುರುಸಿನ ದಾಳಿ. ಬಾವಡಿ ದರ್ಗಾ ಯಾವ ಪಟ್ಟಿ ಬಗ್ಗೆ. ಮತ್ತೊಮ್ಮೆ ಗುಳ್ಳಾಪುರ ತಂಡದ ಆಟಗಾರರ ಶಂಕರ್ ಅವರಿಂದ ದಾಳಿ ಖಾತಾಯಿನಿ ತಂಡದ ಮೇಲೆ. ಶಂಕರ್ ಅಲಿಯಾಸ್ ಗಿಳಿ. ಮತ್ತೊಮ್ಮೆ ಖಾತಾಯಿನಿ ತಂಡದಲ್ಲಿ ಅಂಕ ಪಡೆಯದ ಅನ್ನುವ ಭರವಸೆ ಅವನಲ್ಲಿ. ಆದರೆ ಕಾದು ನೋಡಬೇಕು ನಿರ್ಣಾಯಕರು. ಇಲ್ಲ, ಅಂಕ ಪಡೆದಿದ್ದಾರೆ. ಶಂಕರ್ ಅವರಿಗೆ ಇನ್ನೊಂದು ಅಂಕ. 6 ಸಮಬಲದ ತಂಡದ ಆಟಗಾರ ಜೊತೆ ಸಂಖ್ಯೆ 3 ಅಂತವರು. ಮತ್ತೊಮ್ಮೆ ಬಿರುಸಿನ ದಾಳಿ ನಡೆಯುವ ಸಂಭೋಗ ನೋಡಬೇಕು. ಪಾಯಿಂಟ್ ಅನ್ನು ಕಬಳಿಸಿದ್ದಾರೆ. ಹೊಡಿತ ಶಂಕರ್ ಅವರಿಂದ ಒಳ್ಳೆ ಅಂಕ. ಸೂಪರ್. ಮತ್ತೊಮ್ಮೆ ಖಾತಾಯಿನಿ ಪಾಳ್ಯದಲ್ಲಿ ಗಣೇಶ್ ರವರಿಂದ ಎಷ್ಟು ಅಂಕ? ಪ್ರೋತ್ಸಾಹಿಸಬೇಕು ಪ್ರೋತ್ಸಾಹಕರು. ಗಣೇಶ್ನವರನ್ನು ಆಟಗಾರರನ್ನು ಹೊರಡಿಸುವ ಚಪ್ಪಾಳೆಗ. ಮತ್ತೊಂದು ಅಂಕ ಆಟಗಾರರು ತುಂಬಾ ಚುರುಕಾಗಿದ್ದಾರೆ. ಇಲ್ಲ, ಮತ್ತೊಮ್ಮೆ ಗಣೇಶ್ 8-6ರಲ್ಲಿ ಅಂಕ. ಮತ್ತೊಮ್ಮೆ ಗಣೇಶ್ ಈಗ ಖಾತಾಯಿನಿ ತಂಡದ ಮೇಲೆ ದಾಳಿಯನ್ನು ಹೋಗಿದ್ದಾರೆ. ಯಾವುದೇ ಅಂಕ ಇಲ್ಲದೆ ಮರಳಿಗೆ ಗೂಡಿಗೆ ಹೋಗುವ ಪ್ರಯತ್ನ. ಇಲ್ಲ, ಕಾದು ನೋಡಬೇಕು. ಸಮಯಾಚನೆ, ಟೈಮ್ ಔಟ್ ತೆಗೆದುಕೊಂಡಿದ್ದಾರೆ ಖಾತಾಯಿನಿ ತಂಡದ ಆಟಗಾರರಿಂದ ದಾಳಿ. ಮತ್ತೊಮ್ಮೆ ವೈಷ್ಣವಿ ಪಾಳ್ಯದಲ್ಲಿ ತುರುಸಿನ ಆಟಗಾರ ಅಜಿತ್ ಲಾಲ್ ಮತ್ತೊಮ್ಮೆ ವೈಷ್ಣವಿ ಮೇಲೆ ದಾಳಿಗೋರಿದ್ದಾರೆ. ಇವರಲ್ಲಿ ಹಲವು ರೀತಿಯ ಆಟ ಇದೆ. ಕಾದು ನೋಡಿ, ಸೆರೆ ಹಿಡಿದಿದ್ದಾರೆ. ಸುಭಾಷ್ ರವರಿಂದ ದಾಳಿ ಖಾತಾಯಿನಿ ತಂಡದ ಮೇಲೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಇವನನ್ನು ಹಿಡಿದಲ್ಲಿ 2 ಅಂಕ. ವೈಷ್ಣವಿ ತಂಡದ ಆಟಗಾರ ನಾನೇಕೆ ರಿಸ್ಕ್ ತಗೊಳ್ಳಿ, ಆರಾಮಾಗಿ ಆಡ್ತೇನೆ ಅಂತ ಆರಾಮಾಗಿ ಆಡ್ತಾ ಇದ್ದಾರೆ.
ಕಾತಾಯನಿ ತಂಡದವರಿಗೆ ಅಂಕದ ಅವಶ್ಯಕತೆ ಇದೆ. ಇವರಿಗೆ ಸಮಯ ಕಳಿಬೇಕು, ಅವರಿಗೆ ಅಂಕ ಬೇಕು. ಕಾದಿ ನೋಡೋಣ ಯಾರ ಪ್ರಯತ್ನ. 9-6 ಟೈಮ್ ಎಟ್ ಓವರ್. ಕಾತಾಯನಿ ತಂಡದವರು 1-7 ಆಟಗಾರ ವೈಷ್ಣವಿ ಪಾಳ್ಯದಲ್ಲಿ ಒಳನುಗ್ಗಿ ಆಡುವ ಪ್ರಯತ್ನ. ಮತ್ತೊಮ್ಮೆ ಇಲ್ಲಿ ಪ್ರೋತ್ಸಾಹಕರು ಹಿಡಿರೋ ಬಡಿರೋ ಎಂದು ಹುರಿದುಂಬಿಸುತ್ತಿರುವಾಗ ಮತ್ತೊಮ್ಮೆ ಒಂದು ಅಂಕ ಕೈಸಲ್ಲಿದ್ದಾರೆ ವೈಷ್ಣವಿ ತಂಡದ ಬಲಾಢ್ಯ ಬಾವು. ಮತ್ತೊಮ್ಮೆ ಸುಭಾಷ್ ಕಾತಾಯಿನಿಯ ಪಾಳ್ಯದಲ್ಲಿ ಸುಭಾಷ್ ಚೋಟ್ನಕ. ಮತ್ತೊಮ್ಮೆ ಚುರುಕಾಗಿ ಆಡುತ್ತಿರುವ ಆಟಗಾರರು. ಕೊನೆಯ 3 ನಿಮಿಷ ಆಟಗಾರರ ಗಮನಕ್ಕೆ. ಯಾವುದೇ ಅಂಕ ಇಲ್ಲ. 9-7 ವೈಷ್ಣವಿ 9, ಕಾತಾಯಿನಿ 7. 7-9. ಮತ್ತೊಮ್ಮೆ ಕಾತಾಯಿನಿ ತಂಡದ ಆಟಗಾರ. ಈ ಸಲ ಬಿಡುತ್ತಿಲ್ವೋ, ಈ ಸಲ ತಗೊಂಡೆ ಬತ್ತಿ ಎಂಬ ಆಟಗಾರ. ಮತ್ತೊಮ್ಮೆ ವೈಷ್ಣವಿಯ ಪಾಳ್ಯದಲ್ಲಿ ಬೇಡ. ಮತ್ತೊಮ್ಮೆ ಸುಭಾಷ್ ವೈಷ್ಣವಿ ತಂಡದ ಉದ್ದನೆಯ ಆಟಗಾರ, ಬಿರುಸಿನ ಆಟಗಾರರಿಂದ ದಾಳಿ. ಟೈಮ್ ಔಟ್ ಕ್ಲೋಸ್. ಮತ್ತೊಮ್ಮೆ ಆಟಗಾರರು ಮುಂದಿನ ಪಂದ್ಯ ಮೊದಲ ಸೆಮಿಫೈನಲ್. ಮತ್ತೊಮ್ಮೆ ಕಾತಾಯಿನಿ ತಂಡದ ಆಟಗಾರ ವೈಷ್ಣವಿಯ ಪಾಳ್ಯದಲ್ಲಿ ಮತ್ತೊಮ್ಮೆ ಸುಭಾಷ್ ಸಿದ್ದಿ ಅವರು ಹಿಡಿತಿಲ್ಲ. ಮತ್ತೊಂದು ಪ್ರಯತ್ನ, ಆದರೆ ವಿಫಲ. ಒಳ್ಳೆಯ ಕಸರತ್ನಲ್ಲಿ ಕಾತಾಯಿನಿ, ಆದರೆ ಯಾವುದೇ ಅಂಕ ಇಲ್ಲ. ಸುಭಾಷ್ ಕಾತಾಯಿನಿ ತಂಡದಲ್ಲಿ ಸುಭಾಷ್ ಅವರ ಹೊಲಕ್ಕೆ ನುಗ್ಗಿದ ಗೋಳಿ, ಕಾತಾಯಿನಿ ತಂಡದ ಹೊಲಕ್ಕೆ ನುಗ್ಗಿದ ಗೋಳಿ ಮುಟ್ಟಿ ಕಿಟ್ಟಿ ತಟ್ಟಿ ಅಪ್ಪಡಿ. 9-7 ಕೊನೆಯ 1 ನಿಮಿಷ. ಅಂಕಕ್ಕಾಗಿ ಕಾತಾಯಿನಿ, ಸಮಯ ಮುಕ್ತಾಯಕ್ಕಾಗಿ ವೈಷ್ಣವಿ. ಕಾದು ನೋಡಬೇಕು ಈ ಪಂದ್ಯ. ನಿರ್ಣಾಯಕರ ನಿರ್ಣಯ, ಅಂತಿಮ ನಿರ್ಣಯ. ಅಂಕ ವೈಷ್ಣವಿಯ ಮಡಲಿಗೆ. ವೈಷ್ಣವಿ ತಂಡದ ಬಾಹುಬಲಿ ಗಣೇಶ್ ರವರಿಂದ ಕಾತಾಯಿನಿ ತಂಡದ ಮೇಲೆ ದಾಳಿಯಲ್ಲಿ ಗಣೇಶ ನೋಡಬೇಕು. ಕಾತಾಯಿನಿಯವರು ಇವರನ್ನ ಹಿಡಿತಾರೋ ಇಲ್ಲ ಹೋಗಪ್ಪ ಅಂತ ಬಿಟ್ಟು ಕಳಿಸ್ತಾರೋ ಅಂತ ಕಾದ್ ನೋಡ್ಬೇಕಾಗಿದೆ. 10-7 ಶಂಕರ್ ಅವರನ್ನ ಟ್ಯಾಕಲ್ ಮಾಡುವಲ್ಲಿ ವಿಫಲರಾಗಿದ್ದಾರೆ. ಆದರೆ ಭಯಂಕರವಾದ ಕಸರತ್ತು. ಶೋಡ್ನಾಕ ಬರ್ನಾಕ ಅಪ್ರನಾಕ ಶೋಡ್ನಾಕ ವಚ್ಚ ಇದರ ಮೂಲಕ ಸಮಯ ಇಲ್ಲಿಗೆ ಮುಕ್ತಾಯ.